ಘಾಟ್ ಸೆಕ್ಷನ್ ಇಳಿಸ್ಬಿಟ್ಟು, ಇದು ಯಾವುದೋ ಒಂದು ಘಾಟು, ಊರ ಹೆಸರು ಕೂಡ ಗೊತ್ತಿಲ್ಲ. ಈ ಘಾಟ್ ಇಳಿಸ್ಬಿಟ್ಟು ಗಾಡಿನ ಇಲ್ಲೇ ಕೆಳಗೆ ಹಾಕಿದ್ದೀವಿ. ಆ ಕಡೆಯಿಂದ ಗಾಡಿಗಳೆಲ್ಲ ಘಾಟ್ ಇಳಿಸ್ಕೊಂಡು ಬರ್ತಾ ಇದ್ದಾವೆ ಇವೆಲ್ಲ. ಇದು ಬಂದು ಫ್ರಿಜ್ಜು, ನಮ್ಮ ಗಾಡೀಲಿ ಇಟ್ಕೊಂಡಿರೋದು ನಾವು ನೀರು ಕುಡಿಯೋಕ್ಕೆ ಮತ್ತು ತರಕಾರಿ ಅಥವಾ ಏನಾನ ಇಡ್ಲಿಕ್ಕೆ ಬರ್ತದೆ ಅಂತ ಒಂದು ಮಿನಿ ಫ್ರಿಜ್ಜು ಆನ್ಲೈನಲ್ಲಿ ತರಿಸಿದ್ದು. ಇದು 12 ವೋಲ್ಟ್ಗೂ ಆಗುತ್ತೆ, 24 ವೋಲ್ಟ್ಗೂ ಆಗುತ್ತೆ, ಮತ್ತು DC ಕರೆಂಟ್ಗೂ ಆಗುತ್ತೆ, AC ಕರೆಂಟ್ಗೂ ಆಗುತ್ತೆ. ಮತ್ತು ಫ್ರಿಜ್ ಯೂಸ್ ಮಾಡೋದ್ರಿಂದ ನೈಟ್ ಪೂರ್ತಿ ಆನ್ ಆಗಿಟ್ರೆ ಬ್ಯಾಟ್ರಿ ಗಿಟ್ರಿ ಡೌನ್ ಆಗುತ್ತಾ ಅಂತ ಕೇಳ್ಬೋದು. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದಕ್ಕೆ ಗಾಡಿನ ಇಲ್ಲೇ ನಿಲ್ಸೋಗ್ಬಿಟ್ಟು ಹೋಗಿ ಟೋಕನ್ ಇಸ್ಕೊಂಬಂದಿದ್ದಾಯ್ತು. ಇಲ್ಲಿದೆ ನೋಡಿ ನಂಬರು B101. ಈ ಅಂಗಡಿಯವ್ರಿಗೆ ಒಂದು ಟೋಕನ್ ಕೊಟ್ಟಿರ್ತಾರೆ, ತೋರಿಸಿದ್ರೆ ಮಾತ್ರ ಗಾಡಿ ಒಳಗೆ ಬಿಡೋದು, ಇಲ್ಲಾಂದರೆ ಬಿಡಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು 8 o'clock. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಲಾಸ್ಟ್ ವ್ಲಾಗ್ ನೋಡೋರು ಗೊತ್ತಿರುತ್ತೆ, ಚೆನ್ನೈ ಜರ್ನಿಲಿ ಇದ್ವಿ ನಾವು. ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಘಾಟ್ ಸೆಕ್ಷನ್ ಇಳಿಸ್ಬಿಟ್ಟು, ಇದು ಯಾವುದೋ ಒಂದು ಘಾಟು, ಊರ ಹೆಸರು ಕೂಡ ಗೊತ್ತಿಲ್ಲ. ಈ ಘಾಟ್ ಇಳಿಸ್ಬಿಟ್ಟು ಗಾಡಿನ ಇಲ್ಲೇ ಕೆಳಗೆ ಹಾಕಿದ್ದೀವಿ. ಆ ಕಡೆಯಿಂದ ಗಾಡಿಗಳೆಲ್ಲ ಘಾಟ್ ಇಳಿಸ್ಕೊಂಡು ಬರ್ತಾ ಇದ್ದಾವೆ ಇವೆಲ್ಲ ನೋಡಿ. ನಿನ್ನೆ ನಮ್ಮ ಟೈರ್ ಹೊಡೆದೋಗ್ಬಿಟ್ಟು ತುಂಬ ಸಮಸ್ಯೆ ಆಗೋಯ್ತು ನಮಗೆ. ಏನು ಮಾಡ್ತೀರಾ, ಟ್ರಿಪ್ಪು 2 ಜೊತೆ ಟೈರ್ ಹಾಕ್ಬಿಡೋಣ ಊರಿಗೆ ಹೋಗಿ ಫಸ್ಟು, ಇಲ್ಲಾಂದರೆ ಆಗಲ್ಲ. ಲಾಂಗ್ ರೂಟಲ್ಲಿ ಟೈರ್ ಬಿಗಿಯಾಗಿರಬೇಕು. ನಾವು ಹೊಡೆದೋಗ್ಲಿ ನೋಡೋಣ ಹಾಕ್ಸೋಣ ಅಂತ ಇದ್ವಿ. ಅದು ಈ ಥರ ಟೈಮಿಂಗ್ ಲೋಡ್ ತುಂಬಿದಾಗ ಎಡವಟ್ಟು ಆಗ್ತಾಯಿತ್ತೆ. ರಾತ್ರಿ ಏನೋ 2 ಅವರಲ್ಲಿ 2-3 ಅವರ್ ವೇಸ್ಟ್ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಚೆನ್ನೈಗೆ ಹೋಗಿ ಖಾಲಿ ಮಾಡಬೇಕಿತ್ತು. ಅಲ್ಲಿ 2-3 ಅವರ್ ವೇಸ್ಟ್ ಆಗಿದ್ದ ಕಾರಣ ಬೆಳಗಿನ ಜಾವ ಒಂದು 10 ಗಂಟೆ ಆಗ್ಬಿಡೋದು. ನಾವು ಅಲ್ಲಿ ಹೋಗಿದ್ರು ಖಾಲಿ ಆಗ್ತಾ ಇರಲಿಲ್ಲ ಪಾರ್ಟಿ. ಅದಕ್ಕೆ ಬೇಡ, ಸಂಜೆ ಬಂದುಬಿಡಿ, ನಾಳೆ ಇವತ್ತು ನೈಟ್ ಮಾರ್ಕೆಟ್ಗೆ ಬೇಕಾಗಿರೋದು, ಆರಾಮಾಗಿ ಬನ್ನಿ, ಅಲ್ಲೇ ಎಲ್ಲ ನಿಲ್ಸ್ಕೊಂಡ್ಬಿಟ್ಟು ಸಂಜೆ ಮೇಲೆ ಬರೋಂಗೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಅಂದರು. ಹಂಗಾಗಿ ನಾವಿನ್ನೇನು ಮಾಡಿದ್ವಿ, ಬೆಳಿಗ್ಗೆ 6 ಗಂಟೆಗೆಲ್ಲ ಹೇಳಿದ್ದು. ಇಲ್ಲಿ ಹೆಂಗಿದ್ರು ಟೈರ್ ಇಟ್ಟಾಗಿದ್ದು, ಗಾಡಿ ಇಳಿಸಿ ಇಲ್ಲೇ ಸೈಡ್ಗೆ ಹಾಕಿ ಮಲ್ಕೊಂಡ್ಬಿಟ್ವಿ. ಇವಾಗ 10 ಗಂಟೆಗೆ ಎದ್ದಿದ್ದೀವಿ. ಇಲ್ಲಿಂದ ಟಿಫನ್ ಮಾಡೋಣ, ಮುಂದೆ ಎಲ್ಲ ನಾವು ಹೋಗಿ ಟಿಫನ್ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ. ಇನ್ನು 150 ಕಿಲೋಮೀಟ್ರ್ ಐತೆ ಚೆನ್ನೈ. ತಮಿಳ್ನಾಡಲ್ಲಿ ಒಳ್ಳೆ ವೆದರ್ ಇದೆ, ಹೀಟ್ ಇಲ್ಲ ಏನಿಲ್ಲ. ಇವತ್ತು ಸಖತ್ತಾಗಿದೆ, ಕೂಲಾಗಿ ವೆದರು. ಈ ಥರ ಇರುತ್ತೆ ಅಂತ ಅಂದ್ಕೊಂಡಿಲ್ಲ ನಾವು. ಹೆವಿ ಹೀಟ್ ಇರುತ್ತೆ, ಬಿಸಿಲಿರುತ್ತೆ ಅಂದ್ಕೊಂಡ್ಬಂದ್ವಿ. ಬಟ್ ಓಕೆ, ಆರಾಮಾಗಿದೆ. ಒಳ್ಳೆ ರೋಡು, ಒಳ್ಳೊಳ್ಳೆ ಲೊಕೇಶನ್ಗಳು ನೋಡಿ ಯಾವ ಥರ ಇದ್ದಾವೆ. ಒಳ್ಳೆ ರೋಡ್ ಪಾಸ್ ಆಗ್ತಾ ಇರೋದೇ ಗೊತ್ತಾಗ್ತಿಲ್ಲ, ಅಂದರೆ ದಾರಿ ಸಾಕ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಆರಾಮಾಗಿ ಓಡಿಸ್ಕೊಂತ ಹೋಗ್ತಾ ಇದ್ದೀವಿ. ನಮ್ಮ ಎಡಿಟ್ರೆ ಏನ್ರಿ ಸಮಾಚಾರ? ಹಾಂ, ಮುಂದಕ್ಕೆ ನಾ ಇಪ್ಪಡಿ ಹಿಂಗೆ ಇರಕು ಅಂತ ಹೇಳು. ನಮಗೂ ತಮಿಳ್ ಬರಲ್ಲ, ಕಲಿಬೇಕು. ಭಾಷೆ ಎಲ್ಲ ಕಲಿಬೇಕು ಗುರು, ಯಾವ್ಯಾವ ಸಿಗ್ತಾವು ಕರೆಕ್ಟಾ. ಅಂತೂ ಇಂತೂ ಚೆನ್ನೈ ಬೆಂಗಳೂರು ಏನು ಹೈವೇ ಐತಲ್ಲ, ಕೃಷ್ಣಗಿರಿ ಇಂದ ಚೆನ್ನೈಗೆ ಹೈವೇ ಟಚ್ ಆಗ್ತಾ ಇದೀವಿ. ಆ ಬ್ರಿಡ್ಜ್ ಹತ್ಬಿಟ್ರೆ ಮುಗೀತು, ಅಲ್ಲಿಂದ ಫುಲ್ ಹೈವೇನೇ. ಸಾಕಪ್ಪ ಸಾಕು, ಈ ಸಿಂಗಲ್ ರೋಡ್ ಸವಾಸ ಸಾಕು ಅನ್ನಂಗೆ ಆಗ್ಬಿಡೈತೆ ನಮ್ಗೆ ನಿನ್ನೆಯಿಂದ. ಕುಲ್ಡಾಟಿಗೆ ಬರೋದಪ್ಪ ಅಷ್ಟೇ. ನೋಡಿ ಇವನ್ನೆಲ್ಲ ಬಂದ ನೋಡು. ಇದನ್ನೆಲ್ಲ ಡ್ಯಾಶ್ ಕ್ಯಾಮ್ ಹಾಕ್ಸ್ಬೇಕು ಫಸ್ಟ್ನೆಲ್ಲ. ಡ್ಯಾಶ್ ಕ್ಯಾಮ್ ಹಾಕ್ಸಿ ರೆಕಾರ್ಡ್ ಮಾಡಾಕ್ಬೇಕು ಇವನ್ನೆಲ್ಲ ಚೆನ್ನಾಗಿ. ಫೈನಲ್ ಆಗಿ ಹೈವೇಗೆ ಬಂದ್ಬಿಟ್ಟು ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಇಲ್ಲೇ ಒಂದು ಕಾಫಿ ಶಾಪ್ ಐತೆ, ಹೋಗಿ ಟಿಫನ್ ಮಾಡ್ಕೊಂಬರೋಣ. ಟಿಫನ್ ಸಿಗುತ್ತೆ ಅನ್ಸುತ್ತೆ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಹಿಂದೆ ಒಂದು ಹೋಟ್ಲ್ ಐತೆ, ಅಲ್ಲನ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ. ಟಿಫನ್ ಮಾಡಿಕೊಂಡು ಆರಾಮಾಗಿ ಮುಂದೆ ಎಲ್ಲ ಹೋಗಿ ಸೈಡ್ಗೆ ಹಾಕ್ಕೊಂಡು ವೆಯ್ಟ್ ಮಾಡೋಣ. ಸಂಜೆವರೆಗೂ ಇಲ್ಲೇ ರೋಡಲ್ಲೇ ಟೈಮ್ ಪಾಸ್ ಮಾಡ್ಬೇಕು ಇವತ್ತು. ನಾನು 100 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ. ನಾನು 100 ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ ಚೆನ್ನೈ. ಇಲ್ಲೇ ಗಾಡಿನ ಒಂದು 2 ಅವರ್ ಸೈಡ್ಗೆ ಹಾಕಿದ್ವಿ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಬಿಡೋಣ ಬನ್ನಿ, ಒಂದು 100 ಕಿಲೋಮೀಟ್ರ್ ನಿಲ್ಸ್ಕೊಂಡು ಹೋಗೋಣ. ಮಳೆ ಬರ್ತಾಯಿದ್ರು ಟೈರ್ ಸಿಕ್ಕಾಬಟ್ಟೆ ಹೀಟ್ ಆಗ್ತಾಯಿದೆ, ಯಾಕಂದರೆ ಲಿಫ್ಟ್ ಎತ್ಬಿಟ್ಟಿದ್ದೀವಿ. ವೆಯ್ಟ್ ಎಲ್ಲ ಬ್ಯಾಕ್ ವೀಲ್ 4 ಟೈರ್ ಮೇಲೆ ಬೀಳ್ತೈತೆ. ಹಂಗಾಗಿ ಆರಾಮಾಗಿ ಹೋಗೋಣ, ನಿಧಾನಕ್ಕೆ ಹೋಗೋಣ ಬನ್ನಿ. ಹಂಗೆ ಬರ್ತಾ ಇಲ್ಲಿ ಜೋಳ ಮಾರ್ತಾಯಿದ್ರು, ಜೋಳ ತಿನ್ನಂಗಾಯ್ತು ನೋಡ್ಬಿಟ್ಟು. ಹಂಗಾಗಿ ಪಾರ್ಸಲ್ ತೊಗೊಂಡಿದ್ದೀವಿ, ತಿನ್ಕಂತ ಹೋಗೋಣ. ಯಾಕೆ ಹಾಕಲ್ಲ ಕೇಳು. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ, ನಿಮ್ ಗಾಡಿಲಿ ಒಂದು ಫ್ರಿಜ್ ಇದೆಯಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ ಅಂತ. ಹಂಗಾಗಿ ಇವತ್ತು ಸ್ವಲ್ಪ ಹೆಂಗಿದ್ರು ಫ್ರೀ ಇದೀವಾ, ಆ ಫ್ರಿಜ್ ಬಗ್ಗೆನೂ ಸ್ವಲ್ಪ ವಿಚಾರಿಸಿ ನಿಮ್ಗೆ ಹೇಳೋಣ ಅಂತ, ಅಂದ್ರೆ ವಿವರವಾಗಿ ನಿಮ್ಗೆ ಹೇಳೋಣ ಅಂತ ವಿಚಾರಿಸಿ ಅಲ್ಲ.
ನೋಡ್ಬೋದು. ಇದು ಬಂದು ಫ್ರಿಜ್ಜು ನಮ್ಮ ಗಾಡೀಲಿ ಇಟ್ಕೊಂಡಿರೋದು ನಾವು ನೀರು ಕುಡಿಯೋಕ್ಕೆ ಮತ್ತು ತರಕಾರಿ ಅಥವಾ ಏನಾನ ಇಡ್ಲಿಕ್ಕೆ ಬರ್ತದೆ ಅಂತ ಒಂದು ಮಿನಿ ಫ್ರಿಜ್ಜು ಆನ್ಲೈನಲ್ಲಿ ತರಿಸಿದ್ದು. ಇದು ಬಂದು ನಾನು ಅಮೆಝಾನಲ್ಲೇ ತರಿಸಿದ್ದು. 10 ಲೀಟ್ರ್ ಮಿನಿ ಫ್ರಿಜ್ ಅಂತ ಸರ್ಚ್ ಮಾಡಿದ್ರೆ ತೋರಿಸುತ್ತೆ, ಮತ್ತು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಕರೆಂಟ್ ಕೊಡುತ್ತಾ ಅಥವಾ ಬ್ಯಾಟ್ರಿ ಕೊಡುತ್ತಾ, ಯಾವ ಥರ ಕನೆಕ್ಟ್ ಮಾಡಿದ್ರೆ ಅನ್ನೋದಕ್ಕೂ ಇಲ್ಲಿ ವೈರ್ಸ್ ಇದೆ, ತೋರಿಸ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇದನ್ನು ನೀವು ಕಾರಲ್ಲಿ ಕೂಡ ಇಟ್ಕೊಬೋದು, ಕಾರಲ್ಲಿ ಕೂಡ ಯೂಸ್ ಮಾಡ್ಬೋದು ಈ ಫ್ರಿಜ್ಜು. ಅಷ್ಟು ಚೆನ್ನಾಗಿದೆ ಈ ಫ್ರಿಜ್ಜು. ಇದ್ರೊಳಗಡೆ ಏನೇನು ಇಟ್ಟಿದ್ದೀವಿ ಅನ್ನೋ ತೋರಿಸ್ತೀನಿ ಬನ್ನಿ. ನೋಡಿ, 1 ಲೀಟ್ರದು 4 ವಾಟರ್ ಬಾಟ್ಲು ಇದ್ರೊಳಗೆ ಇಟ್ಟಿದ್ದೀವಿ ನಾವು, ನೋಡ್ಬೋದು. 1 2 3 ಇರೋ ನಿಮಿಷ ಯಾಕಲ್ಲ 4 ವಾಟರ್ ಬಾಟ್ಲ್ ಇಟ್ಟಿವಿ. ಮತ್ತು ಸ್ಟೆಪ್ಸ್ ಕೂಡ ಮಾಡ್ಬೋದು. ಇದನ್ನು ತೆಗೆದು ಇಲ್ಲಿಗೆ ಹಾಕ್ಬೋದು. ಯಾವ ಥರ ಆಗ್ತದೆ ಈ ಥರ. ಮತ್ತು ಇದನ್ನು ತೆಗೆದು ಇದು ಮೇಲ್ಗಡೆನೂ ಹಾಕ್ಬೋದು ಈ ಥರನೂ ಯೂಸ್ ಮಾಡ್ಕೊಬೋದು. ನಾನು ಚಿಕ್ಕ ಬಾಕ್ಸ್ ಇಡ್ತೀವಿ ಅಂದರೆ, ಇಲ್ಲ ನಮಗೆ ಬೇಡ ಅಂದರೆ ಕೆಳಗೆ ಹಾಕ್ಬಿಟ್ಟು ವಾಟರ್ ಬಾಟ್ಲನ್ನ 4 ಬಾಟ್ಲಿಗೆ ಇಟ್ಕೊಬೋದು. ಅದಾದ್ಮೇಲೆ ಸೈಡ್ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಇದನ್ನು ಐಟಮ್ಸ್ ಇಟ್ಕೊಳ್ಲಿಕ್ಕೆ. ಇದು ನಮ್ಮ ಗಾಡೀಲಿರೋ ಮಿನಿ ಫ್ರಿಜ್ಜು. ಮತ್ತೆ ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ವೋಲ್ಟಲ್ಲಿ ವರ್ಕ್ ಆಗುತ್ತೆ ಇದು ಅಂತ. DC 12 ವೋಲ್ಟಲ್ಲಿ ವಾರಮ್ ಕೋಲ್ಡು 40 ವ್ಯಾಟು 50 ವ್ಯಾಟು ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಆನ್ಲೈನ್ ಟ್ರೂ ನಾರ್ತ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಇದು ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದಾ ಇಂದಿರಾನಗರ್ ಗೊತ್ತಿಲ್ಲ. ಒಟ್ಟು ಈ ಥರ ಇದೆ ನಮ್ಮ ಫ್ರಿಜ್ಜು. ಮತ್ತು ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮಗೆ ಯಾವ ಥರ ಕನೆಕ್ಟ್ ಮಾಡೋದು ಅಂತ. ಇದು 12 ವೋಲ್ಟ್ಗೂ ಆಗುತ್ತೆ, 24 ವೋಲ್ಟ್ಗೂ ಆಗುತ್ತೆ, ಮತ್ತು DC ಕರೆಂಟ್ಗೂ ಆಗುತ್ತೆ, AC ಕರೆಂಟ್ಗೂ ಆಗುತ್ತೆ, ಮತ್ತು ಇದು ಕೋಲ್ಡ್ ಕೂಡ ಆಗುತ್ತೆ. ಈ ಕಡೆ ಅಂದರೆ ವಾರ್ಮ್ ಕೂಡ ಆಗುತ್ತೆ. ಆ ಥರ ಫ್ರಿಜ್ ಇದು ಸಖತ್ತಾಗಿದೆ ಒಂಥರ ನೋಡೋಕೆ ಮಾತ್ರ. ಈ ಫ್ರಿಜ್ನ ಮನೇಲಿ ಏನಾರ ಯೂಸ್ ಮಾಡ್ತೀನಿ ಅಂದರೆ ಇಲ್ಲಿ ಪಿನ್ ಇದೆ ನೋಡಿ, ಈ ಪಿನ್ನ ಪ್ಲಗ್ ಮಾಡಿಬಿಟ್ಟು ಈ ಥರ ನೋಡ್ಬೋದು. ಈ ಥರ ಪ್ಲಗ್ ಮಾಡಿಬಿಟ್ಟು ಇದನ್ನು ಕರೆಂಟ್ಗೆ ಹಾಕಿದ್ರೆ ಯೂಸ್ ಆಗುತ್ತೆ. AC ಕರೆಂಟಲ್ಲಿ ಕೂಡ ವರ್ಕ್ ಆಗುತ್ತೆ. ಇದು ಆರಾಮ್ಸೆ ಏನೂ ಸಮಸ್ಯೆ ಇಲ್ಲ. ಅಥವಾ ಇಲ್ಲ ನಾವು ಕಾರಲ್ಲಿ ಅಥವಾ ಟ್ರಕ್ಕಲ್ಲಿ ಇಟ್ಕೊತೀವಿ ಅಂದರೆ DC ಕರೆಂಟು ನೋಡ್ಬೋದು. ಕಾರ್ ಚಾರ್ಜಿಂಗ್ ನಾವು ಕನೆಕ್ಟ್ ಮಾಡ್ತೀವಲ್ಲ ಸಾಕೆಟು, ಅದೇ ಇದೆ. ಅಲ್ಲಿಗೆ ಹಾಕಿದ್ರೂ ಸಾಕಿದ್ನ ಇದನ್ನ ಕನೆಕ್ಟ್ ಮಾಡಿಬಿಟ್ಟು ಫ್ರಿಜ್ಗೆ ಮೇಲ್ಗಡೆ ಆನ್ ಮಾಡಿದ್ರೆ ಆಗೋಯ್ತು. ಇದು ಆನ್ ಆಗುತ್ತೆ, ವರ್ಕ್ ಕೂಡ ಆಗುತ್ತೆ. ನಾವು ಬಂದು ಸ್ವಿಚ್ ಬೋರ್ಡ್ ಹಾಕ್ಸಿದ್ದೀವಿ. ಇದು ಆಲ್ರೆಡಿ AC to DC ಕನ್ವರ್ಷನ್ ಇದೆ. ಅಂದರೆ ನಮ್ಮ ಮೊಬೈಲ್ಗಳು ಹಾಳಾಗಬಾರ್ದು ಚಾರ್ಜ್ ಮಾಡಿದ್ರು ಗಾಡೀಲಿ ಅಂತ ಆ ಥರ ಸ್ವಿಚ್ ಬೋರ್ಡ್ ಹಾಕ್ಸಿರ್ತೀವಿ ನಾವು. ಹಂಗಾಗಿ ಡೈರೆಕ್ಟ್ ACಗೆ ಕನೆಕ್ಟ್ ಮಾಡ್ಕೊಂಡು ಈ ವೈರ್ನ ಯೂಸ್ ಮಾಡಿ ಈ ಪ್ಲಗ್ನ ಅದಕ್ಕೆ ಹಾಕ್ಬಿಟ್ಟು ಆರಾಮಾಗಿ ಫ್ರಿಜ್ನ ಯೂಸ್ ಮಾಡ್ತಾ ಇದ್ವಿ. ಸಖತ್ತಾಗಿದೆ ನೋಡ್ಬೋದು. ನೋಡೋಕೆ ಲುಕ್ಕು ಇಷ್ಟಿದೆ. ಗಾಡೀಲಿ ಇದ್ದಿದ್ದರಿಂದ ಸ್ವಲ್ಪ ವೈಟ್ ಗಲೀಜಾಗಿ ಕಾಣುತ್ತೆ ಅಷ್ಟೇ. ಮತ್ತು ಒಂದು ಹ್ಯಾಂಡ್ಲ್ ಕೂಡ ಕೊಟ್ಟಿದ್ದಾರೆ ಎತ್ಕೊಂಡು ಹೋಗೋಕ್ಕೆ. ಸಖತ್ತಾಗಿದೆ ಸ್ಟೋರೇಜ್ ಗೀಜರೇಜ್ ಎಲ್ಲ. ಬಟ್ ಇದೇ ಥರ ಒಂದು 25 ಲೀಟ್ರ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. 50 ಲೀಟ್ರದೆಲ್ಲ ಫ್ರಿಜ್ ಸಿಗುತ್ತೆ, ಅದನ್ನು ನೆಕ್ಸ್ಟ್ ತೊಗೊಳೋಣ. ಇದು ಹೋದ್ಮೇಲೆ ಅಲ್ಲಿ ದೊಡ್ಡದಾಗಿ ಫಿಟ್ ಮಾಡಿಸೋ ಥರ ಮಾಡೋಣ, ಐಡಿಯಾ ಮಾಡೋಣ ಅಂತ. ಸದ್ಯಕ್ಕೆ ಇದು ಆಫ್ ಮಾಡಿದ್ದೀವಿ. ಹಂಗಾಗಿ ವಾಟ್ರ್ ಕೋಲ್ಡ್ ಆಗಿದ್ದೆಲ್ಲ ವಾರ್ಮ್ ಆಗಿದೆ. ಕೋಲ್ಡ್ ಸಖತ್ತಾಗಿದೆ. ಇನ್ನು ಇವಾಗಲೂ ಕುಡಿದ್ವಿ ಇದೇ ನೀರನ್ನೇ. ಮತ್ತು ಫ್ರಿಜ್ ಯೂಸ್ ಮಾಡೋದ್ರಿಂದ ನೈಟ್ ಪೂರ್ತಿ ಆನ್ ಆಗಿಟ್ರೆ ಬ್ಯಾಟ್ರಿ ಗಿಟ್ರೆ ಡೌನ್ ಆಗುತ್ತಾ ಅಂತ ಕೇಳ್ಬೋದು. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜಸ್ಟ್ ನಾವು ಮೊಬೈಲ್ ಚಾರ್ಜಿಂಗ್ ಎಷ್ಟು ಕರೆಂಟ್ ಬೇಕಾಗುತ್ತೋ ನಮಗೆ ಅಷ್ಟು ಪವರ್ ಸಾಕಾಗುತ್ತೆ ಫ್ರಿಜ್ ಓಡಿಸ್ಲಿಕ್ಕೆ. ಟ್ರಕ್ಕಲ್ಲಿ ಇಟ್ಕೊಳಕ್ಕೆ ಒಳ್ಳೆ ಯೂಸ್ ಇದೆ. ಮತ್ತು ಕಾರಲ್ಲಿ ಯಾರನ್ನ ಟ್ರಾವೆಲ್ ಮಾಡ್ತೀವಿ ನಾವು ಅನ್ನೋರು ಕೂಡ ಯೂಸ್ ಇದೆ. ಆರಾಮಾಗಿ 12 ವೋಲ್ಟಲ್ಲಿ ಕೂಡ ವರ್ಕ್ ಮಾಡುತ್ತೆ ಈ ಫ್ರಿಜ್ಜು. ಅದೊಂದು ಖುಷಿ ವಿಚಾರ. ಈ ಥರ 2 ಕೇಬಲ್ ಕೊಡ್ತಾರೆ. ಅನ್ಬಾಕ್ಸ್ ಮಾಡೋದೆಲ್ಲ ತೋರಿಸಿಲ್ಲ. ಇಂಥ ಆಲ್ರೆಡಿ ಒಂದು 3-4 ಮಂತ್ಸ್ ಆಯಿತು. ಹಂಗಾಗಿ ಏನು ತೋರ್ಸಕ್ಕೆ ಹೋಗಿರಲಿಲ್ಲ ಇಷ್ಟು ದಿನ. ನೆಕ್ಸ್ಟು ಈ ಟ್ರಕ್ಗೆ ಒಂದು AC, ಒಂದು ಫ್ರಿಜ್ಜು ಮತ್ತು ಒಂದು 32 ಇಂಚಸ್ TV ಕೂಡ ಹಾಕ್ಸ್ತೀವಿ ಕ್ಯಾಬಿನ್ ಆಲ್ಟ್ರೇಷನ್ ಆದಮೇಲೆ. ಇನ್ನೂ ಸ್ವಲ್ಪ ಲೇಟ್ ಅದು, ಯಾಕಂದರೆ ಈ ಗಾಡೀಲಿ ದುಡ್ದೇ ಅದನ್ನೆಲ್ಲ ಮಾಡಬೇಕು. ಏನು ಶೋಕಿ ಮಾಡಿದ್ರು ದುಡ್ದೇ ಮಾಡಬೇಕು. ಬಂಡವಾಳ ಕೈಯಿಂದ ಹಾಕೋದು ಬೇಡ ಅಂತ ಅಷ್ಟೇ. ಒಂದು ಸ್ವಲ್ಪ ದಿನ ಓಡಿಸಿ ಇದನ್ನ ಪೇಂಟ್ ಕೂಡ ಅದೇ ರೀಸನ್ಗೆ ಮಾಡಿಸಿಲ್ಲ. ಪೇಂಟ್ ಮಾಡಿಸ್ಬೇಕು. ಈ ಗಾಡಿ ಪೇಂಟ್ ಎಲ್ಲ ಹೋಗ್ಬಿಟ್ಟೈತೆ. ಹಂಗಾದ್ರೂ ಹಂಗೆ ಓಡಿಸ್ತಾ ಇದ್ವಿ ಗಾಡಿನ. ಕರೆಕ್ಟ್ ಕಾಂಚೀಪುರಂ ಹತ್ತತ್ರ ಗಾಡಿನ ಮರದ ಕೆಳಗೆ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಮಲಗಿದ್ವಿ ಒಂದು 2-3 ಅವರ್ ಸುಮ್ಮನೆ. ಯಾವಾಗೂ ನೈಟೇ ಖಾಲಿ ಮಾಡೋದು. ಹಂಗಾಗಿ ಅವರು ನೈಟ್ ಬನ್ನಿ ಅಂತ ಹೇಳಿದರೆ, ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕಿ ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಇವಾಗ ಇಲ್ಲಿಂದ ಬಿಡೋಣ ಬನ್ನಿ. ಇಲ್ಲಿ ಬಿಟ್ಟರೆ ಸೀದಾ ಹೋಗ್ಬಿಡೋಣ. ಇನ್ನೊಂದು 100 ಕಿಲೋಮೀಟ್ರ್ ಇದೆ ಅಷ್ಟೇ. ಆರಾಮಾಗಿ ಹೋಗಿ ಪಾಯಿಂಟೆಲ್ಲ ಮಲ್ಕೊಳ್ಳೋಣ. ಬೆಳಗಿನ ಜಾವ ಖಾಲಿ ಮಾಡ್ತಾರೆ. ಹಂಗೆ ಮುಂದೆ ಬಂದರೆ ಒಂದು ಟೋಲ್ ಸಿಕ್ತು. ಟೋಲ್ ಹತ್ರ ಗಾಡಿ ಸೈಡ್ಗೆ ಹಾಕಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿರೋ 4 ಜನ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದಾರೆ. ಅವ್ರ ಗಾಡಿಗಳೆಲ್ಲ ಇಲ್ಲಿದೆ ನೋಡಿ. ಇದೆಲ್ಲ ಬೆಂಗಳೂರಿಂದ ಲೋಡಾಗಿ ಡೈಲಿ ಒಂದು 20-25 ಗಾಡಿ ಬರ್ತದೆ ಅಂತ ಅವ್ರ ಫ್ರೆಂಡ್ ಸರ್ಕಲ್ದೆಲ್ಲ. ಇವಾಗ ಇಲ್ಲಿ 4 ಗಾಡಿ ಇದೆ ನೋಡಿ, ಇಂಟ್ರಾಗಳು ಎಲ್ಲನೂ. ಬನ್ನಿ ಇಲ್ಲಿಂದ ಬಿಡೋಣ.
ಕರೆಕ್ಟು ಇನ್ನು 40 ಕಿಲೋಮೀಟ್ರ್ ಇದ್ದಂಗೆ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ವಿ. ನಮ್ಮ ಶಿರಾ ಒಂದೆರಡು ಗಾಡಿ ಅಣ್ಣವ್ರು ಸಿಕ್ಕಿದ್ರು, ಅವರು ಇಲ್ಲೇ ಸೈಡ್ಗೆ ಹಾಕ್ಕೊಂಡಿದ್ರು, ನಾವು ಇಲ್ಲೇ ಹಾಕಿದ್ವಿ. ಇವಾಗ ಗಾಡಿ ತೆಗಿತಾರೆ, ನಮ್ಮ ಗಾಡಿ ತೊಗೊಂಡು ಹೋಗಬೇಕು. ಟೈಮ್ ಆಯಿತು, ನಮ್ದು 20 ಗಂಟೆ ನೋ ಎಂಟ್ರಿ ಮುಗೀತಿಲ್ಲಿ. ಹಂಗಾಗಿ ಸಿಟಿ ಒಳಗೆ ಹೋಗ್ಬಿಡೋದು, ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ. ಗಾಡಿ ತೆಗಿತಾರೆ, ನಮ್ಮ ಗಾಡಿ ಎತ್ಕೊಂಡು ಹೋದ್ರೆ ಅವ್ರು ಇಲ್ಲ ಮಲ್ಕೊಂಡವ್ರು 12 ಗಂಟೆ ಮೇಲೆ ಬರ್ತಾರೆ, ಸಿಟಿ ಒಳಗೆ ಹೋಗ್ಬೇಕಂತವ್ರು. ಶ್ರೀಪೆರಂಬತ್ತೂರಲ್ಲೇ ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಹೆಚ್ಚು ಕಮ್ಮಿ ಒಂದು 15-20 ನಿಮಿಷ ಆಯಿತು, 1 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿಲ್ಲ. ಇವಾಗ ಸ್ವಲ್ಪ ಮೂವ್ ಆಗ್ತಾಯಿದೆ ಗಾಡಿಗಳು, ಹೆವಿ ಜಾಮ್ ಆಗಿಬಿಟ್ಟೈತೆ. ಅಂತೂ ಇಂತೂ ಈ ಟ್ರಾಫಿಕ್ ಎಲ್ಲ ಪಾಸ್ ಮಾಡಿಕೊಂಡು, ಮಳೆಗೆಲ್ಲ ಪಾಸ್ ಮಾಡಿಕೊಂಡು ಮಾರ್ಕೆಟ್ ಹತ್ತತ್ರ ಬಂದಿದ್ದಾಯಿತು. ಇಲ್ಲಿಂದ ಇನ್ನೊಂದು 2-3 ಕಿಲೋಮೀಟ್ರ್ ಅಷ್ಟೇ. ಆ ಗಾಡಿನೂ ಕೊಯಂಬೂಡು ಮಾರ್ಕೆಟ್ಗೆ ಹೋಗ್ತಾ ಇರೋದು. ಹೋಗೋಣ ಬನ್ನಿ. ಆ ಗಾಡಿ ಹಿಂದಿಂದೆ ಹೋದ್ರೆ ನಾವು ಒಳಗೆ ಹೋಗ್ಬಿಡ್ತೀವಿ. ಈ ಗಾಡಿನೂ ಅಲ್ಲಿಗೇನೆ, ಎಲ್ಲ ಗಾಡಿ ಅಲ್ಲಿಗೇನೆ. ಹೆವಿ ತರಕಾರಿ ಬರುತ್ತೆ ನೈಟ್ ಟೈಮು. ಅಂತೂ ಇಂತೂ ಸೀದಾ ಮಾರ್ಕೆಟಿಗೆ ಬಂದಿದ್ದಾಯಿತು. ಇಲ್ಲಿ ಎದುರು ಕಾಣೋದೆ ಕೊಯಂಬೇಡು ಮಾರ್ಕೆಟು. ಲೆಫ್ಟ್ ಸೈಡಲ್ಲಿ ಸ್ಲೀಪರ್ ಬಸ್ಗಳು ಪಾರ್ಕಿಂಗ್, ಇದು ಬಸ್ ಸ್ಟ್ಯಾಂಡು ಪಾರ್ಕಿಂಗ್ ಎಲ್ಲ. ಹಂಗಾಗಿ ಇಲ್ಲಿ ಹೆವಿ ಬಸ್ಗಳು ನಿಂತ್ಕೊಂತವೆ. ರೈಟ್ ಹೊಡ್ಕೊಂಡು ಡೆಡ್ ಎಂಡ್ಗೆ ಹೋದರೆ ಕಾಟ ಐತೆ, ಕಾಟ ಮಾಡಿಸ್ಕೊಂಡು ಆಮೇಲೆ ಒಳಗೆ ಬರಬೇಕು. ಬನ್ನಿ ಹೋಗಿ ಕಾಟ ಮಾಡಿಸ್ಕೊಂಡು ಒಳಗಡೆ ಬರೋಣಂತೆ. ಫಸ್ಟು ಈ ಡೆಡ್ ಎಂಡಲ್ಲಿ ಐತೆ ಕಾಟ, ಲಾಸ್ಟಲ್ಲಿ. ವೇ ಬ್ರಿಡ್ಜ್ ಹತ್ರ ಬಂದಿದ್ದಾಯಿತು. ಇಲ್ಲಿ ಗಾಡಿ ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಮಾರ್ಕೆಟ್ ಒಳಗೆ ಹೋಗಬೇಕು. ಇನ್ನೊಂದು ಗಾಡಿ ಐತೆ, ಸೀರಿಯಲಲ್ಲಿ ತುಂಬ ಗಾಡಿ ಇದ್ದಾವೆ, ಹಿಂದೆ ಒಂದು 6-7 ಗಾಡಿ ಇದ್ದಾವೆ. ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಹೋಗೋಣ. ಏನು ರೀ ಯಾಕೋ ಬೇಜಾರಾಗ್ತೈತೆ ಅಂತಿದ್ರಿ, ಏನು ಕತೆ ನಿಮ್ಮದು? ಬೇಜಾರು ಕೇಳಕ್ಕೆ ಒಂದು ಒಳ್ಳೆ ಹೇಳ, ಅಲ್ಲೋ ಡ್ಯಾನ್ಸ್ ಮಾಡಲ್ಲ ಓಕೆಯಾ? ಹೇಳ್ರಿ. ಖಾಲಿ ಮಾಡ್ರೆ ಸಾಕು, ಊರ್ ಕಡೆಗೆ ಹೋಗ್ತೀವಿ. ಸಂದೀಪ್ ಅಣ್ಣ ಬರ್ತಾನೆ. ಓ, ನಿಮ್ಮ ಲವರ್ ಮಿಸ್ ಮಾಡ್ಕೊಂತಿದ್ದೀರಾ ಬ್ರೋ? ಫಸ್ಟ್ ಕಾಟ ಮಾಡ್ಸೋಣ. ಇದೊಂದು ಆಗ್ತ ತಕ್ಷಣ ಗಾಡಿ ಅದ್ರಾಗ ಒಂದು ಎಣ್ಣೆ ತಾಣನ ಬರೋಗಿ ತಿನ್ನೋಣ, ಕರ್ಬೂಜ. ಕಾಟ ಎಲ್ಲ ಮಾಡಿಸ್ಕೊಂಡು ಇವಾಗ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗೇಟಲ್ಲಿ ಲೆಫ್ಟ್ಗೆ ಹಾಕ್ಬಿಟ್ಟು ಫಸ್ಟ್ ಅಂಗಡಿ ಒಳಗೆ ಹೋಗಿ ಟೋಕನ್ ಇಸ್ಕೊಂಡು ಬಂದಮೇಲೆ ಗಾಡಿನ ಗೇಟ್ ಒಳಗೆ ಬಿಡೋದು. ಸಿಸ್ಟಮ್ ಚೆನ್ನಾಗಿದೆ ತಮಿಳ್ನಾಡು ಮಾರ್ಕೆಟಲ್ಲಿ. ಹಂಗೆ ಸೀದಾ ನಾನು ಒಳಗೆ ಹೋಗ್ತೀನಿ ಅಂದರೆ ಬಿಡಲ್ಲ. ಅಂಗಡಿಯವ್ರು ಒಂದು ಟೋಕನ್ ಕೊಡ್ತಾರೆ, ಅದನ್ನು ತಗೊಂಡು ಬಂದು ಗೇಟಲ್ಲಿ ತೋರಿಸಿದ್ರೆ ಮಾತ್ರ ಒಳಗಡೆ ಬಿಡೋದು ಗಾಡಿನ. ಸೈಡ್ಗೆ ಹಾಕಿ ಹೋಗಿ ಟೋಕನ್ ಇಸ್ಕೊಂಡು ಬರಬೇಕು. ಇನ್ನು ಸದ್ಯಕ್ಕೆ ಗಾಡಿನ ಇಲ್ಲೇ ನಿಲ್ಸೋಗ್ಬಿಟ್ಟು ಹೋಗಿ ಟೋಕನ್ ಇಸ್ಕೊಂಬಂದಿದ್ದಾಯ್ತು. ಇಲ್ಲಿದೆ ನೋಡಿ ನಂಬರು B101. ಈ ಅಂಗಡಿಯವ್ರಿಗೆ ಒಂದು ಟೋಕನ್ ಕೊಟ್ಟಿರ್ತಾರೆ, ತೋರಿಸಿದ್ರೆ ಮಾತ್ರ ಗಾಡಿ ಒಳಗೆ ಬಿಡೋದು, ಇಲ್ಲಾಂದರೆ ಬಿಡೋಲ್ಲ. ಅದೊಂದು ಸಮಸ್ಯೆ ಇಲ್ಲಿ. ಸಮಸ್ಯೆ ಅಂದರೆ ಒಳ್ಳೇದು, ಇದರಿಂದ ತುಂಬ ಬೆನಿಫಿಟ್ ಇದೆ. ಮಾರ್ಕೆಟ್ ಅಂತೂ ಮಳೆ ಬಂದುಬಿಟ್ರೆ ಹೆವಿ ಕೆಸರಾಗ್ಬಿಡುತ್ತೆ, ಗಲೀಜಾಗ್ಬಿಡ್ತದೆ. ನೀವು ನೋಡಿ ಆಗಿದೆ ಇಲ್ಲ ಆಲ್ರೆಡಿ ಎಲ್ಲ ಕೆಸರು ಒಂಥರ. ಮಾರ್ಕೆಟೇ ಕಸರೆ ಥರ. ಏನು ಮಾಡ್ತೀರಾ, ಖಾಲಿ ಮಾಡಲೇಬೇಕು. ಬಂದಿದ್ದೀವಿ, ಇಲ್ಲೇ ಹೇಳಿದ್ದವರು. ಇದೆ ರೋಡ್ ಪಕ್ಕ. ಸಿಸ್ಟಮ್ ಚೆನ್ನಾಗಿದೆ. ಇದು ಅಂಗಡಿ ಅಂದರೆ ಅಂಗಡಿ ಮುಂದೆ ಗಾಡಿ ಹಾಕೋಕ್ಕೆ ಸಮೇತ ಮಾರ್ಕೆಟಲ್ಲಿ ಜಾಗ ಇರ್ತದೆ. ಬೆಳಗ್ಗೆ ಹಿಂಗೆ ಗಾಡಿಯಲ್ಲೇ ಸೇಲ್ ಮಾಡಿಬಿಡ್ತಾರೆ ಇವರು. ಓಕೆ, ಫೈನಲ್ ಆಗಿ ಸೇಫ್ ಆಗಿ ಚೆನ್ನಾಗಿ ರೀಚ್ ಆಗಿದ್ದಾಯಿತು ಮಾರ್ಕೆಟಲ್ಲಿ. ಅಂಗಡಿ ಗಾಡಿ ರಿವರ್ಸ್ ಹೊಡೆದಿದ್ದು ಕೂಡ ಆಯಿತು. ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸೋವಂಥ ಸಮಯ ಕೂಡ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ, ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.